ಗುಡ್ ಮಾರ್ನಿಂಗ್ ಟು ಎವ್ರಿವನ್. ವೆಲ್ಕಮ್ ಬ್ಯಾಕ್ ಟು ಕ್ರಿಯೇಟಿವ್ ಕನ್ನಡ ಯೂಟ್ಯೂಬ್ ಚಾನಲ್. ಕನ್ನಡದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ನಾವು ಕನ್ನಡ ಸಂಧಿಯ ಎರಡನೇ ಪ್ರಕಾರವಾದ ಆಗಮ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಆಗಮ ಸಂಧಿ ಎಂದರೇನು, ಉದಾಹರಣೆಗಳು, ಅದರ ನಿಯಮ ಮತ್ತು ಪ್ರಕಾರಗಳನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಆಗಮ ಸಂಧಿ ಎಂದರೇನು? ಸ್ವರದ ಮುಂದೆ ಸ್ವರವು ಬಂದಾಗ ಲೋಪಸಂಧಿ ಮಾಡಿದರೆ ಅರ್ಥವು ಕೆಡುವಂತಿದ್ದಲ್ಲಿ ಆ ಎರಡೂ ಸ್ವರಗಳ ಮಧ್ಯದಲ್ಲಿ ಯಕಾರವನ್ನು ಅಥವಾ ವಕಾರವನ್ನು ಹೊಸದಾಗಿ ಸೇರಿಸಿ ಹೇಳುತ್ತೇವೆ. ಇದಕ್ಕೆ ಆಗಮ ಸಂಧಿ ಎನ್ನುವರು. ಸ್ವರದ ಮುಂದೆ ಸ್ವರವು ಬಂದಾಗ ಲೋಪಸಂಧಿ ಮಾಡುವಾಗ ಆ ಶಬ್ದದ ಅರ್ಥ ಕೆಡುತ್ತಿದ್ದರೆ ಆ ಎರಡೂ ಸ್ವರಗಳ ಮಧ್ಯದಲ್ಲಿ ಏಕಾರ ಅಥವಾ ವಕಾರ ಹೊಸದಾಗಿ ಸೇರಿಕೊಳ್ಳುತ್ತದೆ. ಅದನ್ನು ಆಗಮ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ, ಮನೆಯಲ್ಲಿ ಶಬ್ದವನ್ನು ಬಿಡಿಸಿದಾಗ ಮನೆ ಪ್ಲಸ್ ಅಲ್ಲಿ ಎಂದಾಗುತ್ತದೆ. ಇಲ್ಲಿ ಪೂರ್ವ ಪದದ ಕೊನೆ ಸ್ವರವು ಎ ಮತ್ತು ಉತ್ತರ ಪದದ ಮೊದಲನೇ ಸ್ವರವು ಅ ಎಂದಾಗಿದೆ. ಈ ಎ ಮತ್ತು ಅದ ಮಧ್ಯದಲ್ಲಿ ಯಕಾರವು ಆಗಮವಾಗಿದೆ. ಹಾಗಾಗಿ ಇದನ್ನು ಬಿಡಿಸಿದಾಗ ಮನೆ ಎಲ್ಲಿ ಎಂತಾಗಿದೆ. ಇದು ಆಗಮ ಸಂಧಿ. ಇಲ್ಲಿ ಏಕಾರವು ಆಗಮವಾಗಿ ಬಂದಿದೆ. ಹಾಗೆಯೇ ವ್ಯಾಕರಣ ಪ್ಲಸ್ ಅನ್ನು, ಇದನ್ನು ಕೂಡಿಸಿದಾಗ ವ್ಯಾಕರಣವನ್ನು ಎಂದಾಗುತ್ತದೆ. ಇಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಅ ಮತ್ತು ಉತ್ತರ ಪದದ ಮೊದಲನೆಯ ಸ್ವರ ಅ ಎಂದಾಗಿದೆ. ಅ ಮತ್ತು ಅ ಮಧ್ಯದಲ್ಲಿ ವಕಾರದ ಆಗಮವಾಗಿದೆ. ಹಾಗಾಗಿ ಇದು ವ್ಯಾಕರಣವನ್ನು ಎಂದಾಗಿದೆ. ಇದು ಕೂಡ ಆಗಮ ಸಂಧಿ ಆಗಿದೆ. ಆಗಮ ಸಂಧಿ ಎಂದರೆ ಪೂರ್ವ ಪದದ ಕೊನೆಯ ಸ್ವರ ಮತ್ತು ಉತ್ತರ ಪದದ ಮೊದಲನೇ ಸ್ವರದ ಮಧ್ಯದಲ್ಲಿ ಯ ಅಥವಾ ವಕಾರ ಆಗಮವಾಗಿ ಬರುತ್ತದೆ. ಇದನ್ನು ಆಗಮ ಸಂಧಿ ಎಂದು ಕರೆಯುತ್ತಾರೆ. ಅದೇ ರೀತಿ ಮಗುವಿಗೆ, ಗಿರಿಯನ್ನು, ಕೆರೆಯನ್ನು ಇದನ್ನು ಬಿಡಿಸಿದಾಗ ಇಲ್ಲಿ ವ ಅಥವಾ ಯಕಾರವು ಆಗಮವಾಗಿ ಬರುತ್ತವೆ. ಮನೆಯಲ್ಲಿ ಎಂಬ ಪದವು ಲೋಪಸಂಧಿ ಮಾಡುವುದೇ ಆದರೆ ಮನೆ ಪ್ಲಸ್ ಅಲ್ಲಿ ಇದನ್ನು ಬಿಡಿಸಿದಾಗ ಮನೆಯಲ್ಲಿ ಆಗುತ್ತದೆ. ಲೋಪಸಂಧಿ ನಿಯಮದಂತೆ ಪೂರ್ವ ಪದದ ಕೊನೆಯ ಸ್ವರವು ಲೋಪವಾದರೆ ಇದು ಮನಲ್ಲಿ ಎಂದಾಗುತ್ತದೆ. ಮನಲ್ಲಿ ಎಂಬ ಪದಕ್ಕೆ ಯಾವುದೇ ರೀತಿಯ ಅರ್ಥವನ್ನು ಇರುವುದಿಲ್ಲ. ಪದ ಅರ್ಥವನ್ನು ಕಳೆದುಕೊಳ್ಳುತ್ತದೆ. ಹಾಗಾಗಿ ಇಲ್ಲಿ ವಕಾರವು ಆಗಮವಾಗಿ ಬಂದು ಆ ಪದಕ್ಕೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದೆ. ಹಾಗಾದರೆ ಆಗಮ ಸಂಧಿಯ ನಿಯಮವೇನು? ಆಗಮ ಸಂಧಿಯ ನಿಯಮವೇನೆಂದರೆ, ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಹಿಂದಿನ ಸ್ವರಕ್ಕೆ ಲೋಪ ಮಾಡಿದರೆ ಅರ್ಥ ಕೆಡುವ ಪಕ್ಷದಲ್ಲಿ ಎರಡೂ ಸ್ವರಗಳ ನಡುವೆ ಯಕಾರ ಅಥವಾ ವಕಾರವು ಹೊಸದಾಗಿ ಬರುತ್ತದೆ. ಅದನ್ನು ಆಗಮವೆಂದು ಕರೆಯುತ್ತೇವೆ. ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಮಾಡುವಾಗ ಲೋಪಸಂಧಿಯ ನಿಯಮವನ್ನು ನಾವು ಅನುಸರಿಸಿದರೆ ಆ ಸಮಯದಲ್ಲಿ ಅರ್ಥ ಕೆಡುವ ಸಂದರ್ಭದಲ್ಲಿ ಯ ಅಥವಾ ವಕಾರ ಹೊಸದಾಗಿ ಆಗಮವಾಗುತ್ತದೆ. ಇದನ್ನು ಆಗಮ ಸಂಧಿಯ ನಿಯಮವೆಂದು ಕರೆಯುತ್ತಾರೆ. ಆಗಮ ಸಂಧಿಯ ನಿಯಮವಾಗಿದೆ. ಆಗಮ ಸಂಧಿಯಲ್ಲಿ ಎರಡು ಪ್ರಕಾರವಾಗಿವೆ: ಯಕಾರಾಗಮ ಮತ್ತು ವಕಾರಾಗಮ. ಯಕಾರಾಗಮ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಆ, ಇ, ಈ, ಎ, ಐ ಸ್ವರಗಳ ಮುಂದೆ ಸ್ವರ ಬಂದರೆ ಆ ಎರಡೂ ಸ್ವರಗಳ ನಡುವೆ ಯಕಾರವು ಆಗಮವಾಗುತ್ತದೆ. ಆ, ಇ, ಎ, ಐ ಸ್ವರಗಳ ಮುಂದೆ ಸ್ವರ ಬಂದಾಗ ಸಂಧಿಯಾಗುವ ಸಮಯದಲ್ಲಿ ಅಲ್ಲಿ ಯಕಾರಾಗಮವು ಆಗುತ್ತದೆ.
ಉದಾಹರಣೆಗೆ ಬಾ ಎಂದನು. ಬಾ ಎಂದನು ಎಂಬ ಪದವನ್ನು ಬಿಡಿಸಿದಾಗ ಬಾ ಪ್ಲಸ್ ಎಂದನು ಎಂದಾಗುತ್ತದೆ. ಪೂರ್ವ ಪದದಲ್ಲಿ ಆ ಎಂಬ ಸ್ವರದ ಮುಂದೆ ಎ ಎಂಬ ಉತ್ತರ ಪದದ ಮೊದಲನೇ ಸ್ವರ ಎ ಎಂದಾಗಿದೆ. ಈ ಆ ಮತ್ತು ಎ ಎಂಬ ಪದದ ಸ್ವರದ ಮಧ್ಯದಲ್ಲಿ ಯಕಾರ ಆಗಮವಾಗಿದೆ. ಇದನ್ನು ಕೂಡಿಸಿದಾಗ ಬಾ ಎಂದನು ಎಂದಾಗುತ್ತದೆ. ಹೀಗೆಯೇ ಆ ಇ ಎ 5 ಸ್ವರಗಳ ಮುಂದೆ ಸ್ವರ ಬಂದರೆ ಆ 2 ಸ್ವರಗಳ ನಡುವೆ ಯಕಾರವು ಆಗಮವಾಗಿ ಬರುತ್ತದೆ. ಇನ್ನು ವಕಾರಾಗಮ ಸಂಧಿ. ವಕಾರಾಗಮ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಸ್ವರಗಳ ಮಧ್ಯ ಓಕಾರವು ಆಗಮವಾದರೆ ಅದು ವಕಾರಾಗಮವಾಗುತ್ತದೆ. ಹಾಗಾದರೆ ವಕಾರಾಗಮವು ಯಾವ ಯಾವ ಸಂದರ್ಭದಲ್ಲಿ ಆಗಮವಾಗುತ್ತದೆ ಎಂದರೆ ಉ ರು ಓ ಸ್ವರಗಳ ಮಧ್ಯೆ ಸ್ವರವು ಬಂದರೆ ಅದರ ನಡುವೆ ಓಕಾರವು ಆಗಮವಾಗುತ್ತದೆ. ಉ ರು ಓ ಸ್ವರಗಳ ಮುಂದೆ ಸ್ವರವು ಬಂದಾಗ ಆ ಸಂದರ್ಭದಲ್ಲಿ ಓಕಾರವು ಆಗಮವಾಗಿ ಬರುತ್ತದೆ. ಉದಾಹರಣೆಗೆ ಮಗು ಪ್ಲಸ್ ಅನ್ನು. ಇಲ್ಲಿ ಪೂರ್ವ ಪದದ ಕೊನೆಯ ಸ್ವರವು ಉ ಆದ ಕಾರಣ ಮತ್ತು ಉತ್ತರ ಪದದ ಮೊದಲನೇ ಸ್ವರವು ಅವಾದ ಕಾರಣ ಈ ಉ ಸ್ವರದ ಮುಂದೆ ಸ್ವರ ಬಂದಾಗ ಅಲ್ಲಿ ಓಕಾರವು ಆಗಮವಾಗಿದೆ. ಅದೇ ರೀತಿ ಅಕಾರದ ಮುಂದೆ ಅಕಾರವೇ ಬಂದಾಗ ವಕಾರಾಗಮವಾಗುತ್ತದೆ. ಅಕಾರದ ಮುಂದೆ ಅಕಾರವೇ ಬಂದಾಗ ಅಲ್ಲಿ ವಕಾರಾಗಮವಾಗುತ್ತದೆ. ನೆಲ ಪ್ಲಸ್ ಅನ್ನು ನೆಲವನ್ನು. ಪೂರ್ವ ಪದದ ಕೊನೆಯ ಸ್ವರವು ಅ ಮತ್ತು ಉತ್ತರ ಪದದ ಮೊದಲನೇ ಸ್ವರವು ಅ ಆದ್ದರಿಂದ ಇಲ್ಲಿ ವಕಾರಾಗಮವಾಗಿದೆ. ಹಾಗೆಯೇ ಈ ಎನ್ನುವ ಪದದ ಮುಂದೆ ಉ ಓಗಳು ಬಂದರೆ ಯಕಾರಾಗಮ ಅಥವಾ ವಕಾರಾಗಮ ಯಾವುದಾದರೂ ಆಗಬಹುದು. ಈ ಎಂಬ ಪದದ ಮುಂದೆ ಓ ಎಂಬ ಸ್ವರಗಳು ಬಂದರೆ ಆಗ ಯಕಾರಾಗಮ ಅಥವಾ ವಕಾರಾಗಮ ಯಾವುದು ಕೂಡ ಆಗಬಹುದು. ಉದಾಹರಣೆಗೆ ಈ ಯುದಕವು ಈ ಪ್ಲಸ್ ಉದಕ. ಇದನ್ನು ಬಿಡಿಸಿದಾಗ ಈ ಪ್ಲಸ್ ಯುದಕ ಆಗುತ್ತದೆ. ಈ ಯುದಕ ಬಿ ಆಗುತ್ತದೆ ಅಥವಾ ಈ ಯುದಕ ಬಿ ಆಗುತ್ತದೆ. ಇಲ್ಲಿ ಯಕಾರ ಅಥವಾ ಹೂಕಾರ ಯಾವ ಕಾರವು ಕೂಡ ಆಗಮವಾಗಬಹುದು. ಆಗಮ ಸಂಧಿಯು ಕನ್ನಡದ ಸ್ವರ ಸಂಧಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ and keep supporting to our channel.